ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐಐಐಟಿ ಧಾರವಾಡದಲ್ಲಿ ಆಯೋಜಿಸಿರುವ 6 ದಿನಗಳ ಯುವ ಸಂಗಮ ಹಂತ 6 ಕಾರ್ಯಕ್ರಮಕ್ಕೆ ಐಐಐಟಿ ಪ್ರಭಾರಿ ನಿರ್ದೇಶಕ ಗೋಪಿನಾಥ್ ನಿನ್ನೆ ಚಾಲನೆ ನೀಡಿದರು. Despite this diversity, we are united. Okay, so ಬಳಿಕ ಸುದ್ದಿಗಾರರೊಂದಿಗೆ ಗೋಪಿನಾಥ್ ಕೇಂದ್ರ ಶಿಕ್ಷಣ ಸಚಿವಾಲಯ ಆಯೋಜಿಸಿರುವ ಯುವ ಸಂಗಮ ಕಾರ್ಯಕ್ರಮ ವಿವಿಧ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಯುವ ಜನರ ನಡುವೆ ಸಾಂಸ್ಕೃತಿಕ ವಿನಿಮಯವಾಗಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿವಿಧ ಭಾಗಗಳ ಪರಂಪರೆ, ಸಂಸ್ಕೃತಿ, ಆಚರಣೆಗಳನ್ನು ಅರಿಯುವ ಅವಕಾಶ ಒದಗಿಸಲಿದೆ ಎಂದರು. ಅದೇ ರೀತಿ ನಮ್ಮಿಂದ ಕೂಡ ವಿದ್ಯಾರ್ಥಿಗಳು ಮುಂದಿನ ತಿಂಗಳಲ್ಲಿ ಹೋಗ್ತಾರೆ. ಇಟ್ಸ್ ಆಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ಮೀಟಿಂಗ್ ಆಫ್ ಯಂಗ್ ಮೈಂಡ್ಸ್, ಯಂಗ್ ಹಾರ್ಟ್ಸ್ and various cultures of different states and coming to know each other. ಅದು ಇದರ ಮೂಲ ಉದ್ದೇಶ. ರಾಜಸ್ಥಾನದ ವಿದ್ಯಾರ್ಥಿನಿ ಭವ್ಯ ಸೋನಿ ದೇಶದ ವೈವಿಧ್ಯಮಯ ಸಂಸ್ಕೃತಿ ಹಾಗೂ ಆಹಾರ ವೈವಿಧ್ಯತೆಯ ಬಗ್ಗೆ ತಿಳಿಯುತ್ತಿದ್ದೇವೆ. ತರಬೇತುದಾರರು ಸ್ನೇಹಪರವಾಗಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ ಎಂದರು. सॉल्व कर देगा, इंस्टेंटली सॉल्व कर देगा. 6 दिन के अंदर हमको यहाँ पे अलग अलग प्लेसेस को घुमाया जाएगा, अलग जो अपने हिस्टोरिकल टेम्पल्स है उन सबको घुमाया जाएगा, उनके बारे में नॉलेज दिया जाएगा और फिर लास्ट में हमको बोला गया है कि जो भी आपको घुमाया गया है, सिखाया गया है, वो आपको बताना है. ಮತ್ತೋರ್ವ ವಿದ್ಯಾರ್ಥಿನಿ ಖುಷ್ನೂದ್ ಮಾನ್ಸೂರಿ ವೈವಿಧ್ಯತೆಗಳ ಅನ್ವೇಷಣೆಗಾಗಿ ಯುವ ಜನತೆಯ ಸಂಗಮವಾಗಿದೆ. ಈ ಕಾರ್ಯಕ್ರಮಕ್ಕಾಗಿ ನೋಂದಾಯಿಸಿಕೊಂಡಿದ್ದ 5,000 ವಿದ್ಯಾರ್ಥಿಗಳ ಪೈಕಿ ಆಯ್ಕೆಯಾದ 50 ವಿದ್ಯಾರ್ಥಿಗಳಲ್ಲಿ ತಮಗೂ ಅವಕಾಶ ದೊರೆತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸಂಸ್ಕೃತಿ ವಿನಿಮಯದ ಈ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಉತ್ಸುಕರಾಗಿರುವುದಾಗಿ ಹೇಳಿದರು. यहाँ पे डिस्कवर करने को मिलेगा, अलग अलग चीज़ों को देखने को मिलेगा, यहाँ का कल्चरल एक्सप्लोर करने को मिलेगा, फूड एक्सप्लोर करने को मिलेगा. सो हम इसके लिए बहुत एक्साइटेड है और हम बहुत हैप्पी है कि हम राजस्थान के अंदर 50 स्टूडेंट्स के अंदर सेलेक्ट होकर के इस जर्नी के लिए आए हैं.